ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋನ ನೋಡ್ರಿ ಕಾರ್ನಾಗಿಂದ ಸ್ಟಾರ್ಟ್ ಮಾಡೇನಿ. ಈಗೀಗ ಹೆಂಗ ಆಗಕತ್ತೈತಂದ್ರ ಬೇರೆ ವಿಡಿಯೋಸ್ ಇಲ್ಲಿ ಬರೇ ಟ್ರಿಪ್ ಹೋಗೋದು ವಿಡಿಯೋಸ್ನ ಅಪ್ಲೋಡ್ ಮಾಡಾಕತ್ತೇನಿ. ಯಾಕಪ್ಪ ಅಂತಂದ್ರ ಅಷ್ಟು ನಾವೀಗ ಹೊಂಟೇವಿ. ಇವತ್ತೇನ್ ಹೊಂಟೇವಲ್ಲ ಇದಂತೂ ಭಾಳ ಸಡನ್ ಪ್ಲಾನ್. ಮಧ್ಯಾಹ್ನ 2:30 ಮುಂದೆ ಪ್ಲಾನ್ ಆತ. ಅದು ಎಲ್ಲಿ ಹೊಂಟೇವ ಅಂತಂದ್ರ ನಾವು ಹೈದ್ರಾಬಾದಿಗೆ ಹೊಂಟೇವ್ ನೋಡ್ರಿ. ಸೊ ಇವರು ಆಫೀಸಿಂದ ಬಂದ್ಮೇಲೆ ಇಮಿಡಿಯೇಟ್ಲಿ ಹೇಳಿದ್ರು ನಂಗೆ ಹಿಂಗೆ ಹೋಗೇ ಬಿಡು ಅಂತ ಹೇಳಿ. ಯಾಕೆ ಹೊಂಟೇವಪ್ಪ ಅಂತಂದ್ರೆ ಇವ್ರಿಗೆ 1 ವಾರ ವರ್ಕ್ ಫ್ರಮ್ ಹೋಮ್ ಕೊಟ್ಟು ಬಿಟ್ರೆ ಸಡನ್ ಆಗಿ. ಅದು ಆಕ್ಚುಲಿ ಅವ್ರು ಇನ್ನೊಂದು 2 ದಿನ ಲಘು ಕೊಟ್ಟಿತ್ತಂದ್ರೆ ನಮಗೂ ಭಾಳ ಚಲೋ ಆಕಿತ್ತು. ಬಟ್ ಸಡನ್ಲಿ ಇವತ್ತು ಗೊತ್ತಾತ. ಆದ್ರೆ ಆತ ಹೋಗ್ಬಿಡು 1 ವಾರ ಐತಿ, ಸುಮ್ಮ ಯಾಕೆ ಇಲ್ಲಿ ಕುಂದ್ರೋದು ಅಂತ ಹೇಳಿ ಹೊಂಟೇವ್ ನೋಡ್ರಿ. ಇದು ದೂರ ಐತಿ. ಸೊ ಜರ್ನಿ ಸ್ಟಾರ್ಟ್ ಮಾಡೇವ್ ನಾವು 4 ಗಂಟೆಗನ. ಬರ್ರಿ ಈಗ ಹೋಗೋಣಂತ. ನಿಮ್ಗೂ ಆನ್ ದ ವೇ ನಮ್ದು ಟ್ರಾವೆಲ್ ಜರ್ನಿ ಹೆಂಗ್ ಆಕೈತಂತ ತೋರಿಸ್ತೇನಿ. ಬಹಳಷ್ಟು ಮಂದಿಗೆ ಗೊತ್ತಿರ್ಬೇಕು ಹೈದ್ರಾಬಾದ್ ಯಾರು ಇರ್ತಾರಂತ ಹೇಳಿ. ಸೊ ನನ್ನ ಮೈದ್ನ ಮತ್ತು ನನ್ನ ತಂಗಿ ಇರ್ತಾರೆ. ಸೊ ಅವ್ರ ಹೆಂಗೂ ನಮಗೆ ವರ್ಕ್ ಫ್ರಮ್ ಹೋಮ್ ಇತ್ತು. ಆಮೇಲೆ ಅವ್ರು ಮನಿ ಮಾಡಿದಾಗಿಂದ ನಾವಲ್ಲಿ ಹೋಗಿದ್ದಿಲ್ಲ. ಬೆಟ್ಟೆ ಆದಂಗೂ ಆತು, ಅವ್ರ ಮನಿ ನೋಡ್ದಂಗ ಆತು. ನಾವು ಕಾರ್ ತಗೊಂಡು ಹೈದ್ರಾಬಾದ್ ಸುತ್ತಿದಂಗೂ ಆತು ಅಂತ ಹೇಳಿ ಹೈದ್ರಾಬಾದಕ್ಕೆ ಹೊಂಟೇವಿ. 620 ಕಿಲೋಮೀಟರ್ ಐತಿ. ಹೋಗಾಕತ್ತೇವ್ ನೋಡ್ರಿ. ಈಗ ನಮಗೇನು ಊರಿಂದ ಹೊರಗೆ ಜಲ್ದಿ ಬಿಟ್ಟೇವಿ. ಸೊ ಹಂಗಾಗಿ ಏನು ಪ್ರಾಬ್ಲಮ್ ಆಗೋಂಗಿಲ್ಲ ಅನ್ಕೊಂತೇನಿ. ಸ್ವಲ್ಪ ದೂರ ಐತಲ್ಲ, ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಕೇವಿ ಏನೇನು ಅಂತ ಹೇಳಿ ಹೇಳ್ತೇನೆ ನಿಮಗೆ. ಗಾಡಿ ಹತ್ತಿದಾಗಿಂದ ಫಸ್ಟ್ ಸ್ಟಾಪ್ ಅಂದ್ರೆ ನಾವು ಪೆಟ್ರೋಲ್ ಹಾಕಿಸ್ಕೊಳಕ್ ನೋಡ್ರಿ. ಯಾಕಂದ್ರೆ ದೂರ ಐತಿ, ಅಲ್ಲಿ ಪೆಟ್ರೋಲ್ನು ಸ್ವಲ್ಪ ಕಾಸ್ಟ್ಲಿ ಐತೆ ಅಂತ ಹೈದ್ರಾಬಾದ್ನಾಗ. ಸೊ ಅಟ್ಲೀಸ್ಟ್ ಹೋಗಿ ಮುಟ್ಟು ಮಟ್ಟ ಇಲ್ಲಿಂದ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ಬೇಕಂತ ಹೇಳಿ ಸೊ ಪೆಟ್ರೋಲ್ ಹಾಕಿಸ್ಕೊಳಕ್ ನಿಂತೇವಿ ಈಗ. ಸಡನ್ ಟ್ರಿಪ್ ಪ್ಲಾನ್. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗ್ ಅನ್ಸತೈತಿ? ಎಕ್ಸ್ಪೀರಿಯನ್ಸ್ ಚಲೋ ಐತಿ. ಆಮೇಲೆ ಲಾಂಗ್ ಡ್ರೈವ್ ಫಸ್ಟ್ ಟೈಮ್ ಹೊಡಾಕತ್ತೀವಿ. ಹೊಸ ಗಾಡಿ ತಗೊಂಡಾಗಿಂದ ಇಷ್ಟು ದೂರ ಫಸ್ಟ್ ಟೈಮ್ ಹೊಂಟೇವಿ ನಾವು. 100 ಕಿಲೋಮೀಟರ್ ಇನ್ 1 ನೈಟ್. ಖುಷಿ ಅನ್ಸತೈತಿ. ನೋಡ್ಬೇಕು. ಎಕ್ಸೈಟ್ಮೆಂಟ್ ಐತಿ ಹೊಸ ಗಾಡಿ ತಗೊಂಡ. ಎಲ್ಲ ಕಂಡೀಷನ್ ಆಗಿರ್ತೈತಿ, ಏನಾಗಿಲ್ಲ. ಹುಷಾರಲ್ಲೇ ಹೊಡಿಬೇಕಷ್ಟ. ಲಕ್ಷ ಇರ್ಬೇಕು ರೋಡ್ನಾಗ ಅಷ್ಟ. ಇನ್ನೇನ್ ಅಂತದೇನು ಸೈನ್ಸ್, ನೋ ರಾಕೆಟ್ ಸೈನ್ಸ್ ಬಿಹೈಂಡ್ ದಟ್. ಇವ್ರು ಹೊಡ್ಯಾಕ್ ಗಟ್ಟಿ ಅದಾರ. ಸೊ ಏನ್ ಪ್ರಾಬ್ಲಮ್ ಇಲ್ಲ. ಇಂಟ್ರೆಸ್ಟ್ ಬೇಕಷ್ಟ ಹೊಡೆಯವ್ರಿಗೆ. ಇಲ್ಲ ಅಂತಂದ್ರ ಇಲ್ಲ ನೈಟ್ ಆಗೈತಿ ನಿದ್ದೆ ಬೇಕು, ಆಕರ್ಷಿದ ಕೂಡೇನ ಮಾಡ್ಕೊಂಡಿರ್ಬೇಕಂದ್ರೆ ಕೆಲಸ ಏನಿಲ್ಲ. ಈಗ ಸನವರ ದೇವಿ ಸ್ವಲ್ಪ ಅಡ್ಡಾಡು ಹುರುಪ್ ಐತಿ, ಅಡ್ಡಾಡ್ ಬಿಡ್ಬೇಕ. ಆಮೇಲೆ ಅಡ್ಡಾಡಕ್ ಆಕೇತೋ ಇಲ್ಲೋ ಗೊತ್ತಿರಂಗಿಲ್ಲ. ಇನ್ನೊಂದ್ 10 ವರ್ಷ ಆತಂತಂದ್ರ ನಮಗ ಈಗ ಎಲ್ಲರೂ ಇಷ್ಟು ಹುರುಪ್ ಇರಂಗಿಲ್ಲದ. ಹಂಗಾಗಿ ಸಡನ್ ಎದ್ದು ಬಿಟ್ವಿ ನೋಡ್ರಿ ಪ್ಲಾನ್ ಮಾಡಿ. ಇನ್ ಡೈರೆಕ್ಟ್ ಊಟಕ್ಕ ನಿಲ್ಲಿಸ್ತೇವೆ. ಅದ್ರಕ್ಕಿಂತ ಮೊದಲು ಎಲ್ಲೂ ನಿಲ್ಸಂಗಿಲ್ಲ. ಈಗ ರೋಡನು ಚಲೋ ಐತಿ, ಒಂದ್ ಸ್ವಲ್ಪ ಟ್ರಾಫಿಕ್ನು ಐತಿ. ಈಗ ನೋಡೋಣ, ಊರ್ ಮತ್ತೆ ಇನ್ನ ಬೆಂಗಳೂರು ದಾಟೋ ಮಠ ಅಂದ್ರೆ ಸ್ವಲ್ಪ ಇರತೈತೆ ಇದೆ ಟ್ರಾಫಿಕ್. ಸೊ ಲೆಟ್ಸ್ ಗೋ ನಾವು. ಈಗ ನೋಡ್ರಿ ನಾವು ಚಿಕ್ಕಬಳ್ಳಾಪುರ ಎಂಟರ್ ಆದ್ವಿ. ಚಿಕ್ಕಬಳ್ಳಾಪುರ ತಾಲೂಕು ಐತಿ, ಹಾಗಾಗಿ ದೊಡ್ಡದನ ಐತಿ ಊರು ಸ್ವಲ್ಪ. ಆಮೇಲೆ ಎಲ್ಲ ಸ್ಟೋರ್ಸ್ ಅದಾವ. ಆಮೇಲೆ ಟ್ರಾಫಿಕ್ನು ಭಾಳ ಇರ್ತೈತಿ. ಇಲ್ಲೇ ನೋಡ್ಬೋದು ನೀವು, ಇಲ್ಲೇ ಹೈದ್ರಾಬಾದ್ ಕಾಣಿಸಾಕತ್ತೈತಿ. ಸೊ ಸ್ಟ್ರೈಟ್ ಹೋದ್ರೆ ಹೈದ್ರಾಬಾದ್ ರೋಡ್. ಇಲ್ಲಿ ನೋಡ್ಬೋದು ನಂದಿ ಉಪಚಾರ ಅಂತ ಏನು ಹೋಟೆಲ್ ಐತಲ್ಲ, ನೀವು ಲಾಸ್ಟ್ ವಿಡಿಯೋದಾಗ ನೋಡಿರ್ಬೋದು. ಇದನ್ನ ನಾವು ಆದಿಯೋಗಿಗೆ ಹೋಗ್ಬೇಕಾದ್ರೆ ಹೋಗಿದ್ದಂತ ಹೇಳಿ. ಸೊ ಅಂದವೇ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಹೋಟೆಲ್ಸ್ ಅದಾವ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೈವೇ ಒಳಗೆ ಮಸ್ತ್ ಹೋಟೆಲ್ಸ್, ಮಸ್ತ್ ಟೆಂಪಲ್ಸ್ ಎಲ್ಲ ಅದಾವ. ಇದು ನೋಡ್ರಿ ನಮ್ದು ಫಸ್ಟ್ ಟೋಲ್. ನಿಮಗೆ ಆ್ಯಕ್ಚುಲಿ ವಾಪಸ್ ಬರಬೇಕಾದ್ರೆ ಹೇಳ್ತೇನೆ ನಾನು ಎಷ್ಟೆಷ್ಟು ಟೋಲ್ ಆಗೈತಿ, ಆಮೇಲೆ ಏನೇನು ಟೋಲ್ ಪ್ರೈಸಸ್ ಅಂತ ಹೇಳಿ ನಿಮಗೆಲ್ಲ ಡೀಟೇಲ್ಸ್ ಕೊಡ್ತೇನೆ ಅಂತ ನಾನು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಕಿಯಾದಿನೋ ದೊಡ್ಡದು ಶೋರೂಮ್ನ ಐತಿಲ್ಲ. ಮೋಸ್ಟ್ಲಿ ಅದು ವೇರ್ ಹೌಸ್ ಅದು ಏನರ ಇರ್ಬೋದು, ದೊಡ್ಡದನ್ನ ಐತೆ. ಆಮೇಲೆ ಸಣ್ಣಗೆ ಟ್ರಾಫಿಕ್ನು ಇತ್ತು. ಏನೋ ಗೊತ್ತಿಲ್ಲ, ಬಟ್ ಟ್ರಾಫಿಕ್ ಅಂತೂ ಕಂಟಿನ್ಯೂಸ್ ಇತ್ತ ನೋಡ್ರಿ. ಅಷ್ಟು ಭಾಳನೂ ಅಲ್ಲ ಕಮ್ಮಿನೂ ಅಲ್ಲ. ಓಕೆ, ಒಂದು ರೇಂಜ್ ಒಳಗೆ ಒತ್ತು ಗಾಡಿ ಹೋಗಾಕತ್ತಿದ್ದು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಇನ್ನೊಂದು ಟೋಲ್ ಬಂತು. ಹಿಂಗೆ ಮೋಸ್ಟ್ಲಿ ಒಂದು 4 ರಿಂದ 5 ಟೋಲರ ಅದಾವಿಲ್ಲೇ. ಸೊ ನಿಮಗೆ ನಾನು ಲಾಸ್ಟ್ ವಿಡಿಯೋ ಒಳಗೆ ಎಲ್ಲ ಹೇಳ್ತೀನಿ. ನೀವು ಈ ಟ್ರಿಪ್ ಸೀರೀಸ್ ಚಾಲೂ ಮಾಡಿದ್ರಂದ್ರೆ ಲಾಸ್ಟ್ ಮಟ್ಟ ನೋಡ್ರಿ. ಯಾಕಂದ್ರೆ ಏನೇನು ಮತ್ತು ಎಕ್ಸೈಟಿಂಗ್ ಥಿಂಗ್ಸ್ ಅದಾವ ಹೈದ್ರಾಬಾದ್ ಒಳಗೆ, ಯಾವ್ಯಾವ ನಾವು ಹೊಸವು ಎಕ್ಸ್ಪ್ಲೋರ್ ಮಾಡಿವೆಲ್ಲ ಇನ್ಕ್ಲೂಡ್ ಮಾಡಿರ್ತೇನೆ ಇಲ್ಲೇ. ಸೊ ಮತ್ತೊಮ್ಮೆ ನೋಡಿದ್ರಲ್ಲ ಪೆಟ್ರೋಲ್ ಹಾಕಿಸ್ಕೊಂಡ್ವಿ. ಅದಾದ್ಮೇಲೆ ಆನ್ ದ ವೇ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಹನುಮಂತನ ಗುಡಿ ಐತಿ. ಇದಂತಲ್ಲ, ಇಲ್ಲಿ ಭಾಳಷ್ಟು ಗುಡಿಗಳು ಅದಾವ ನೋಡ್ರಿ. ನಾವು ಅಲ್ಲೇ ಒಂದು ದಾಬಾ ಒಳಗೆ ಊಟ ಮಾಡಿದ್ವಿ. ಅವ್ರೇನು ಮಾಡಿದ್ರಂದ್ರೆ ಒಳಗೆಲ್ಲ ಕತ್ಲು, ಹೊರಗೆಲ್ಲ ಫುಲ್ ನಮ್ಮನಿ ಕಲರ್ಫುಲ್ ಲೈಟ್ನಿಂಗ್ಸ್ ಮಾಡಿದ್ರು. ಹಾಗಾಗಿ ವಿಡಿಯೋ ಏನು ಸರಿ ಬರಂಗಿಲ್ಲ ಅಂಥೇಳಿ ಊಟದ್ದೇನು ವಿಡಿಯೋ ಮಾಡ್ಕೊಲಿಲ್ಲ. ಮತ್ತು ಹಂಗೆ ಜರ್ನಿ ಕಂಟಿನ್ಯೂ ಆಯ್ತು. ಫುಲ್ ರೋಡ್ಸನ್ನ ಇದ್ದು ಅದನ್ನೇನು ವಿಡಿಯೋ ಮಾಡೋದು ಬಿಡು ಅಂತೇಳಿ ಮಾಡಲಿಲ್ಲ. ಈಗ ನೋಡ್ರಿ ಮತ್ತೊಂದು ಸ್ಟಾಪ್ ತೊಗೊಂಡೇವಿ. ಯಾಕಪ್ಪ ಅಂತಂದ್ರೆ ಚಾ ಕುಡಿಯೋಕೆ. ಯಾಕಂದ್ರೆ ಅವ್ರು ಏಕ ಗಾಡಿ ಹೊಡಿತಿರ್ತಾರೆ, ಸ್ವಲ್ಪ ಹಿಂಗೆ ಕಾಲದ ಒಳಗೆ ಆಡಿಸಿದ್ರೆ ಚಲೋ ಅಂಥೇಳಿ. ಒಳಗೆ ನಿಂತೇವೆ ನೋಡ್ರಿ. ಈಗ ಇನ್ನು ಬರೋಬ್ಬರಿ 2 ತಾಸು ಐತಿ, ಹೋಗಿ ಮುಡ್ತೇವೆ ನಾವೀಗ. ಇವ್ರಂತರೂ ಫುಲ್ ಆಕ್ಟಿವ್ ಅದಾರ ಗಾಡಿ ಹೊಡಕ್ಕೆ. ಚಾ ಕುಡಿದ್ವಿ. ಈಗ ಚಾ ಕುಡಿದ್ವಿ, 1 ರೌಂಡ್ ಇಲ್ಲೇ ವಾಕಿಂಗ್ ಮಾಡಿ. ಇನ್ನು ನೋಡ್ಬೋದು ನೀವು ಹೈವೇ ಐತೆ. ಆಮೇಲೆ ರೋಡ್ ಅಂತೂ ಮಸ್ತ್ ಇತ್ತು. ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ರೋಡ್ ಮಸ್ತ್ ಐತಿ. ಕುರ್ನೂಲಿಂದ ಅಂತೂ ಮುಂದೆ ಭಾರಿ ಐತಿ ರೋಡ್. ಅಲ್ಲಿ ತನಕ ಓಕೆ ಐತಿ. ನಡಕ್ ಹಂಪದವ ಹಂಗೆ ಇರಬಾರ್ದು.
ಅದು ಕುರ್ನೂಲಿಂದ ಮಾತ್ರ ಮಸ್ತ್ ಐತಿ, ಭಾರಿ ಇದ್ರು. ನೀವು ಬೆಂಗಳೂರು ಟು ಹೈದರಾಬಾದ್ ಜರ್ನಿ ಮಾಡೋರಿದ್ರೆ ಅಂದ್ರೆ ರೋಡ್ ಮಸ್ತ್ ಐತಿ ನೋಡ್ರಿ, ಆರಾಮ ಟ್ರಾವೆಲ್ ಮಾಡ್ಬೋದು. ಕಿಲೋಮೀಟರ್ನ ಈಗಿನ 630 ಹಿಡಿ ಅಂದಾಜಾಗೆ 130 ಉಳ್ದೈತಿ ಈಗ, ಅಂದ್ರೆ 500 ಕಿಲೋಮೀಟರ್ ಬಂದೇವೆ ನಾವು. ಫಾಸ್ಟ್ ಓಕೆ ಹೋಗ್ಬಿಡ್ತೇವೆ ಈಗ, ಫಾಸ್ಟ್ ಇನ್ನು 2 ತಾಸೊಳಗೆ ಮುಡ್ತೀವಿ ನಾವೀಗ. ಹೋಗುನಿ, ಇಲ್ಲಾಂದ್ರೆ ಪಾಲ್ತು ರೋಡ್ನಾಗ ಲೇಟ್ ಹೊಡಿತೈತೆ ನಮ್ದು. ಮೇ ಬಿ ಇದು ಲಾಸ್ಟ್ ಟೋಲ್ ಇರ್ಬೋದು ನಾವು ಹೈದ್ರಾಬಾದ್ ಎಂಟರ್ ಆಗೋಕ್ಕಿಂತ ಮೊದಲು. ನೋಡೋಣ ಬರ್ರಿ. ಈಗ ಆ್ಯಕ್ಚುಲಿ ನೋಡ್ಬೋದು ನೀವು ಅಲ್ಲಿ ತೆಲುಗು ಒಳಗೆಲ್ಲ ಬರ್ದಿದ್ದೈತಿ. ಸೊ ಐ ಥಿಂಕ್ ಇದು ಲಾಸ್ಟ್ ಇದು ಟೋಲ್. ಆಮೇಲೆ ನಾವು ನೋಡ್ರಿ ಔಟರ್ ರಿಂಗ್ ರೋಡಿಗೆ ಬಂದ್ವಿ. ಈಗೊಂದು ಇದೇ ಚಲೋ ಮಾಡಿಬಿಟ್ಟಾರ ನೋಡ್ರಿ ಹೈದ್ರಾಬಾದ್ ಒಳಗೆ. ನಾವು ಒಳಗೆ ಸಿಟಿ ಒಳಗೆ ಎಂಟರ್ ಆಗಂಗಿನೇ ಇಲ್ಲ. ಹಿಂಗೆ ಔಟರ್ ರಿಂಗ್ ರೋಡ್ ಮೇಲಿಂದ ನಾವು ಎಲ್ಲಿ ಡೆಸ್ಟಿನೇಷನ್ಗೆ ಹೋಗ್ಬೇಕನ್ನತ್ತೇವಿ ಅಲ್ಲಿ ರೀಚ್ ಆಗಿಬಿಡ್ತೇವಿ. ಆಮೇಲೆ ಸಿಟಿ ನೋಡ್ಬೋದು ನೀವು. ವಾವ್, ಎಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಅದಾವ. ಮಸ್ತ್ ಆ್ಯಕ್ಚುಲಿ ಬಿಲ್ಡಿಂಗ್ಸ್ ಅಲ್ಲೇ ಭಾಳ ದೊಡ್ಡ ಅದಾವ. 40 ಫ್ಲೋರ್ಸ್, 20 ಫ್ಲೋರ್ಸ್, 30 ಫ್ಲೋರ್ಸಿನೂ ಎಲ್ಲ ಅಪಾರ್ಟ್ಮೆಂಟ್ಸ್ ಅದಾವಲ್ಲೇ. ಚಲೋ ಅದಾವ ನೋಡ್ರಿ ಹೈದ್ರಾಬಾದ್. ನೀವು ಒಮ್ಮೆ ವಿಸಿಟ್ ಮಾಡ್ರಿ, ಮಸ್ತ್ ಅನ್ನಿಸ್ತೈತಿ. ಫೈನಲಿ ನೋಡ್ರಿ ನಾವು ಅವ್ರ ಮನೆಗೆ ರೀಚ್ ಆದ್ವಿ. ಸೊ ಇಲ್ಲಿ ನನ್ನ ಮೈದ್ನ ನನ್ನ ತಂಗಿ ನಮಗೆ ವೆಯ್ಟ್ ಮಾಡ್ಕೊತ ನಿಂತಿದ್ರು. ಆಮೇಲೆ ಸ್ವಲ್ಪ ಹೊತ್ತು ಮಾತಾಡಿ ಮಲ್ಕೊಂಡ್ಬಿಟ್ವಿ. ಈಗೇನು ನೋಡತ್ತಿರಲ್ಲ, ಇದು ಮುಂಜಾನೆ ಬ್ರೇಕ್ಫಾಸ್ಟದ ವಿಡಿಯೋ. ಆಮೇಲೆ ನೋಡ್ರಿ ಏನಪ್ಪ ಅಂತಂದ್ರೆ ನನ್ನ ಮೈದ್ನ ಆಫೀಸಿಗೆ ಹೊಂಟಿದ್ರೆ, ಸೊ ಅವ್ರಿಗೂ ಟಾಟಾ ಬಾಯ್ ಬಾಯ್ ಮಾಡಿದ್ವಿ. ಆಮೇಲೆ ನಾವು ಫುಲ್ ಡೇ ಮಾತಾಡ್ಕೊತ ಅದನ್ನ ಕುಂತಿದ್ವಿ. ವಿಡಿಯೋ ಏನು ಮಾಡಲಿಲ್ಲ. ಇದು ಡೈರೆಕ್ಟ್ಲಿ ಮಧ್ಯಾಹ್ನ ಊಟದ ನೋಡ್ರಿ. ಸೊ ಪಲಾವ್ ಆ್ಯಂಡ್ ಮ್ಯಾಂಗೋ ಸೀಸನ್ ಅಲ್ಲ, ಸೊ ಎಲ್ಲಿ ಹೋದ್ರು ಮ್ಯಾಂಗೋ ತಿನ್ನೋದನ್ನ ನೋಡ್ರಿ. 2 hours later. ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ನಿಮಗೆಲ್ಲ ಗೊತ್ತೈತಿ ನಾವು ಹೈದ್ರಾಬಾದ್ನಾಗ ಅದೇವು ಅಂತೇಳಿ. ಸೊ ಹೈದ್ರಾಬಾದ್ನಾಗ ಇವತ್ತು ನಮ್ಮ ತಂಗಿ ನಂಗೆ ಚಾರ್ಮಿನಾರ್ ಸುತ್ತಾಡ್ಸಕ್ಕೆ ಕರ್ಕೊಂಡು ಹೊಂಟಾಳ. ಬಿಕಾಸ್ ನಮ್ಮ ಹಸ್ಬೆಂಡ್ಸ್ ಬ್ಯುಸಿ ಅದಾರ ಅಂತ ಹೇಳಿ ನಾವು ಹೊಂಟೇವಿ. ಹಾಗಾಗಿ ನಾವು ಇಬ್ಬರು ಹೊಂಟೇವಿ. ಫಸ್ಟ್ ಆಟೋದಾಗಿಂದ ಮೆಟ್ರೋಗೆ ಹೋಗಿ, ಮೆಟ್ರೋದಾಗಿಂದ ಆಮೇಲೆ ಬಸ್. ಶಿ ವಿಲ್ ಟೇಕ್ ಮೀ. ಈಗ ಕರ್ಕೊಂಡು ಹೋಗ್ತಾಳೋ ಎಲ್ಲರ ಕಳ್ಕೊಂಡು ಬರ್ತಾಳ ದೇವ್ರ ಗೊತ್ತ. ಸೊ ಈಗ ಹೊಂಟೇವ ನೋಡ್ರಿ ಈಗ ಇಬ್ರು ಕೂಡ. ನೋಡೋಣ ಅಲ್ಲಿ ಏನು ಶಾಪಿಂಗ್ ಮಾಡಿ ಡಬ್ಬಾಗ್ತೇವಂತೆ. ಬಿಸಿಲಂತರೂ ಭಾಳ ಕೆಟ್ಟೈತಿ. ಮೆಟ್ರೋದಾಗ ಹೊಂಟೇವಲ್ಲ, AC ಇರ್ತೈತಿ. ನಾವು ಆಟೋ ಬುಕ್ ಮಾಡಕ್ಕೆ ಭಾಳ ಟ್ರೈ ಮಾಡಿದ್ವಿ, ಯಾರು ಆಟೋದವ್ರು ಬುಕ್ಕ ಮಾಡ್ಕೊಲಿಲ್ಲ. ಸೊ ಮತ್ತೆ ಆಟೋ ಒಳಗೆ ಹೊಂಟೇವಿ ಈಗ ಆಮೇಲೆ ಮೆಟ್ರೋ ಹತ್ಬೇಕು. ಹೈದ್ರಾಬಾದ್ ಅಂದ್ರೆ ಬಿಸಿಲು ನೋಡ್ರಿ. ಸೊ ಬಿಸಿಲು ಒಳಗೆ ಹೋಗೋದಂದ್ರೆ ದೊಡ್ಡ ಪಂಚಾಯಿತಿ. ಇನ್ನು ನೆಕ್ಸ್ಟ್ ನಾವು ಮೆಟ್ರೋಕ್ಕೆ ಹೋಗ್ತೇವೆ. ಈಗ ನಾವು ಮಿಯಾಪುರ್ ಮೆಟ್ರೋ ಸ್ಟೇಷನ್ಗೆ ಬಂದೇವೆ ನೋಡ್ರಿ. ಈಗ ಫುಲ್ ಕರ್ಕೊಂಡು ಹೊಂಟಾಳಿಗೆ. ಆಕ್ಚುಲಿ ಬಿಸಿಲು ಏನು ಕಾನ್ಸರ್ಟ್ ನಾವು ಟಿಕೆಟ್ಸ್ ಎಲ್ಲ ತೊಗೊಂಡ್ವಿ. ಸೊ ಮೆಟ್ರೋ ಒಳಗೆ ಕುಂಡ್ರಾಕ್ ಅಂತ ಹೇಳಿ ಮ್ಯಾಲೆ ಹೊಂಟೇವೆ ನೋಡ್ರಿ. ಈಗ ಚಲೋ ಅನ್ನಿಸ್ತೈತಿ. ಆಮೇಲೆ ನಾವು ಫಸ್ಟ್ ನಿಂತಿದ್ದ ಲೇಡೀಸ್ ಕೋಚ್, ಯಾಕಂದ್ರೆ ಸ್ವಲ್ಪ ಸೀಟರ ಸಿಗ್ಬೋದು ಅಂತ ಹೇಳಿ. ಹೋಗುನ್ ಬರ್ರಿ, ಈಗ ತೋರಿಸ್ತೇನೆ ನಿಮಗೆ ಇಲ್ಲಿ ಮೆಟ್ರೋ ಹೆಂಗಿರ್ತೈತಿ ನೋಡ್ಕೊಂಬರುಮ್ ಬರ್ರಿ. ಮಧ್ಯಾಹ್ನದ ಹೊತ್ತು ಯಾಕೆ ಗದ್ಲಿತ್ತಂತ ಹೇಳಿ ಏನು ಗೊತ್ತಾಗಲಿಲ್ಲ. ಹಂಗೂ ಹಿಂಗೂ ವೆಯ್ಟ್ ಮಾಡ್ಕೊತ ನಿಂತು ಒಂದು 2-3 ಮಿನಿಟ್ಸ್ ಈಗ ಮೆಟ್ರೋ ಬಂದ ಬಿಡುತ್ತೆ. ಹೋಗಿ ಕುಂತ್ವಿ ನೋಡ್ರಿ. ಹೆಂಗೋ ನಮ್ಮ ತಂಗಿ ಹೋಗಿ ಸೀಟ್ ಹಿಡಿದ್ಲ. ಸೊ ಇಬ್ರು ಕೂಡ ಕುಂತೇವಿ. ಸೀಟ್ ಸಿಗ್ತಾ ಬಟ್ ಒಬ್ಬಕ್ಕೆ ದುಗ್ಸಾಡು ಬಂದು ಕುಂತ್ಲ. ಅದಕ್ಕೆ ಅದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಕುಂತು ಹೊಂಟೇವಿ. ನಮ್ಮ ಸ್ಟಾಪ್ ಇನ್ನೂ ಭಾಳ ದೂರ ಐತಿ. ಲಾಸ್ಟ್ ಸ್ಟಾಪ್ ಆಲ್ಮೋಸ್ಟ್. ಮತ್ತೆ ಆಟೋ ಮಾಡ್ಕೊಂಡು ಇವ್ರ ಮನೇನು ಕಾಡ್ನಾಗ ಹಿಡ್ದಾರ. ಅದಕ್ಕೆ ಊರಿಲ್ದ ಊರಾಗಿಲ್ಲ, ಅವ್ರದ್ದು ಕಾಡ್ನಾಗ ಐತಿ. ದೊಡ್ಡ ಸಿಟಿ ಸ್ಟೋರೀಸ್ ಇಲ್ಲೇ ಇರ್ತಾವೆ. ಅಲ್ಲಿಂದ ಇಲ್ಲಿಳಿ, ಇಲ್ಲಿಂದ ಅಲ್ಲಿಳಿ. ಸುಮ್ಮನೆ ನಾವು ಅದಕ್ಕೆ ನಮ್ಮ ಹಸ್ಬೆಂಡ್ಸ್ ಐಡಿಯಾ ಮಾಡಿ ನಮ್ಮನ್ನ ಅಷ್ಟ ಕಳಿಸ್ಯಾರ. ಕಾರ್ ಇದ್ರೂ ತೊಗೊಂಡ್ಬಂದಿಲ್ಲ. ಮೆಟ್ರೋ ಸ್ಟೇಷನ್ ಒಳಗೆ ನೋಡ್ಬೋದು ನೀವು, ಇಲ್ಲೇ ಬಿಸ್ಕಿಟ್ ಅಂಗಡಿ ಅದು ಅದಾವ. ಅಲ್ಲೇ ಬೆಂಗಳೂರು ಬಸ್ ಐತ್ರಿಕಿನ ಕಳಿಸ್ಬಿಡ್ತೇನೆ ನೋಡ್ರಿ ಎಷ್ಟು ಕಟ್ಟದಾಳೆ ಈಕಿ. ನಂಗೆ ನೆಕ್ಸ್ಟ್ ವೀಕ್ ನಮ್ಮ ಮನೆಗೆ ಬರತ್ತಾಳಿಕಿನ ಕರ್ಕೊಂಡು ಅಡ್ಡಾಡೋದು ಬೇಡ. ನಾವೀಗ MGBS ಬಸ್ ಸ್ಟಾಪ್ ಕಡೆ ಬಂದ್ವಿ. ಇಲ್ಲಿಂದ ಆಟೋ ಹಿಡಿದು ನಾವೀಗ ಚಾರ್ಮಿನಾರ್ ಹೋಗಿ ಶಾಪಿಂಗ್ ಮಾಡ್ಕೊಂಡು ಈಟಿಂಗ್ ಮಾಡ್ಕೊಂಡು ಮನೆ ಕಡೆ ಹೋಗ್ತೇವಿ. ನಾವೀಗ ಮೆಟ್ರೋ ಸ್ಟೇಷನ್ನಾಗಿಂದ ಹೊರಗೆ ಬಂದು ಮತ್ತೆ ಇಲ್ಲಿಂದ ಆಟೋ ಹಿಡ್ಕೊಂಡು ಹೊಟ್ಟೆವು ನೋಡ್ರಿ ಚಾರ್ಮಿನಾರ್ ಕಡೆ. ಎಲ್ಲರೂ ಬರೀ ಇಲ್ಲೇ ತೆಲುಗು ಹಿಂದಿನ ಮಾತಾಡ್ತಾರೆ. ಸೊ ನಾವು ಭಾಷೆ ಬರಲಿಲ್ಲ ಅಂದರೂ ಭಾಷೆ ಮ್ಯಾನೇಜ್ ಮಾಡ್ಕೊತ ಹೊಟ್ಟೆವಿ. ಈಗ ನಾವು ಲಾಸ್ಟ್ ಟೈಮ್ ಬಂದಿದ್ದು ಮೆಮೊರೀಸ್ ಎಲ್ಲ ನಂಗೆ ಮತ್ತೆ ರಿಕಾಲ್ ಆಗತ್ತಿತ್ತು. ನಾವು ಇಲ್ಲೇ ಬಂದು ನಿಂತಿದ್ನಿ, ಇಲ್ಲೇ ಹೋಗತ್ತಿದ್ವಿ ಅಂತೇಳಿ ಅದನ್ನ ಮಾತಾಡ್ಕೊತ ಹೊಂಟೇವಿ. ಈಗ ನೋಡೋಣ ಏನು ಶಾಪಿಂಗ್ ಮಾಡ್ತೇವೆ ಅಂತೇಳಿ ಒಟ್ಟು ಬಂದೇವಿ. ಹೋಗೋದಕ್ಕಿಂತ
ಬಂದೇವಿ ಏನ್ ಮಾಡ್ತೇವಿ ಏನಿಲ್ಲ ಏನ್ ಗೊತ್ತಿಲ್ಲ ಹೊಂಟೇವಿ ತಿಂದ ಆರಾಮ್ ಅಡ್ಡಾಡೆ ಬರ್ತೇವಿ. ಇಲ್ಲಿ ಆನ್ ದ ವೇ ನೋಡ್ಬೋದು ನೀವು ಸುಮಾರಷ್ಟು ಫ್ರೂಟ್ಸ್ ಅಂಗಡಿ ಇದ್ದು ಫುಲ್ ಬರೀ ಫ್ರೂಟ್ಸ್ ಅಂಗಡಿನ ಅದಾವ ನೋಡ್ರಿ ಇಲ್ಲಿ ಲೈನ್ ಒಳಗೆ. ಆಮೇಲೆ ಇಲ್ಲಿ ಫೇಮಸ್ ಪಿಸ್ತಾ ಹೌಸ್, ಸೊ ಅದರದ್ದು ಒಂದು ಗ್ಲಿಮ್ಸ್ ಹಾಕೇನಿ. ಆಮೇಲೆ ನೋಡ್ರಿ ಟ್ರಾಫಿಕ್ ಒಳಗೆ ಸಿಕ್ಕೊಂಬಿಟ್ವಿ, ಟ್ರಾಫಿಕ್ ಇತ್ತು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಕೊಲ್ಲಾಪುರಿ ಚಪ್ಪಲ್, ಅದು ಚಪ್ಪಲ್ ಅಂಗಡಿನೂ ಸಾಕಷ್ಟು ಅದಾವ ಅಲ್ಲಿ. ಇದಂತಲ್ಲ ಎಲ್ಲ ನಮ್ಮನೆ ಅಂಗಡಿ ಅದಾವ ನೋಡ್ರಿ. ಚಾರ್ಮಿನಾರ್ಗೆ ಹೋದ್ರಿ ಅಂದ್ರೆ ಏನು ಬೇಕೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು ನೀವು. ಇಲ್ಲಿ ಸಾಲ್ಕ ನೋಡ್ಬೋದು ನೀವು ಅರ್ಬಿ ಅಂಗಡಿ ಆತ, ಸರದ ಅಂಗಡಿ ಆತ, ಆಮೇಲೆ ಹೈದ್ರಾಬಾದ್ ನಿಮಗೆ ಗೊತ್ತಿರುವಂಗೆ ಪರ್ಲ್ಸಿಗೆ ಫೇಮಸ್. ಸೊ ಎಲ್ಲ ಸಿಗ್ತೈತೆ ಅಲ್ಲೇ. ಒಮ್ಮೆ ಹೋದ್ರೆ ಅಂದ್ರೆ ನೀವು ಹೈದ್ರಾಬಾದಿಗೆ ಚಾರ್ಮಿನಾರ್ ಕಡೆ ಹೋಗಿ ಬರ್ರಿ, ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಎಲ್ಲ ಐಟಮ್ಸ ಸಿಗ್ತೈತಿ. ಬಟ್ ಭಾಳಷ್ಟು ನೋಡ್ಬೇಕು ನಾವು, ಆಮೇಲೆ ಬಾರ್ಗೇನು ಮಾಡ್ಬೇಕು. ಹಾಗಾಗಿ ಚಲೋ ಐಟಮ್ಸ್ ಅಲ್ಲೇ ಸಿಗ್ತಾವೆ ನೋಡ್ರಿ. ಸೊ ನೋಡೋಣ ಬರ್ರಿ ಈಗ. ನೋಡ್ರಿ ನಾವು ಚಾರ್ಮಿನಾರ್ ಮಾರ್ಕೆಟ್ ಕಡೆ ಹೊಂಟೇವಿ. ಗದ್ದಲ ಐತಿ, ಆಮೇಲೆ ಶಾಪಿಂಗ್ ಏನು ಬಿಸ್ಕೆಟ್ ಅಂಗಡಿಗಳದಾವ ಇಲ್ಲಿ. ಚಾರ್ಮಿನಾರ್ ನೋಡ್ರಿ ಇದೆ. ನಾವು ಅಲ್ಲಿ ಮ್ಯಾಲೆ ಹೋಗಾಕಂತ ಹೇಳಿ ಒಳಗೆ ಹೋಗ್ಬೇಕು. ಚಾರ್ಮಿನಾರ್ ಕಡೆ ಬಂದೇವಲ್ಲ ನಾವೀಗ. ಸೊ ಅಲ್ಲಿ ಮ್ಯಾಲೆ ಹೋಗಕ್ಕೆ ಅಲಾವ್ ಐತಿ, ಹಾಗಾಗಿ ಮ್ಯಾಲೆ ನಿಂತು ಹೋಗ್ಬೇಕಂತೇಳಿ ಹೊಂಟೇವೆ ನೋಡ್ರಿ. ಫುಲ್ ಗದ್ದಲ ಐತಿ, ಫುಲ್ ಶಾಪಿಂಗ್ ಏರಿಯಾ. ನಾವಿಲ್ಲಿ ಆ್ಯಕ್ಚುಲಿ ಏನು ಎಕ್ಸ್ಪ್ಲೋರ್ ಮಾಡ್ಬೇಕಂತಿದ್ದೇವೆ ಅಂದ್ರೆ ನಿಮ್ರಾ ಬೇಕ್ರಿ ಅಂತ ಐತಿಲ್ಲ. ಸೊ ನಿಮ್ರಾ ಬೇಕ್ರಿ ಅಲ್ಲಿದೆ ಚಾ ಮತ್ತು ಬನ್ ಮಸ್ಕ್ ಅದು ಫೇಮಸ್ ಅದ. ಆಮೇಲೆ ಮಲ್ಬರಿ ಫ್ರೂಟ್ಸ್, ಇದು ಮಿಲನ ಜ್ಯೂಸ್ ಸೆಂಟರ್, ಜ್ಯೂಸ್ ಸೆಂಟರ್. ಸೊ ಜ್ಯೂಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಹೋಗೋದು ಸಿಕ್ಕ ಟೈಮ್ ಒಳಗೆ. ಟಿಕೆಟ್ಸ್ ತೊಗೊಂಡೆ ಮ್ಯಾಲೆ ಹೋಗುನು. ಹಳೆ ಮನೆ ಮೆಟ್ಲ ಚಾರ್ಮಿನಾರ್ ನಾವು ಗುಡ್ಡ ಸುತ್ತಿದಂಗೆ ಆತು ನೋಡ್ರಿ. ಫುಲ್ ಮ್ಯಾಲೆ ರೌಂಡ್ 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 ಇರೋದೇ ಮ್ಯಾಲೆ ಏರ್ ಬಂದು ನಿಂತೇವಿ. ಈಗ ವ್ಯೂ ನೋಡ್ಕೊಂತ ವ್ಯೂ ಚಲೋ ಐತಿ. ಕರೆ ಭಾಳ ಮ್ಯಾಲೆ ಇರೋದೈತಿ. ಅಕಸ್ಮಾತ್ ವಯಸ್ಸಾದವ್ರದ್ದು ಇದ್ರೆ ಮತ್ತು ಅಸ್ತಮಾ ಪ್ರಾಬ್ಲಮ್ ಅದು ಇದ್ರೆ ಒಟ್ಟ ಬರಬಾರ್ದು ನೋಡ್ರಿ. ಇಲ್ಲಿ ನೋಡ್ಬೋದು ನೀವು ಫುಲ್ ಅಂಗಡಿ ಅದಾವಿಲ್ಲಿ. ಫುಲ್ ಚಪ್ಪಲ್ ಅಂಗಡಿ, ಜ್ಯುವೆಲ್ರಿ ಅಂಗಡಿ, ಸ್ನ್ಯಾಕ್ಸ್ ಅಂಗಡಿ, ಗದ್ಲು ಫುಲ್. ಈ ಕಡೆ ಡೊಮಿನೋಸ್ ಐತಿ, ಕೆಳಗೆ ಪಾನಿಪೂರಿ, ಫುಲ್ ಶಾಪಿಂಗ್ ಐತಿ ನೋಡ್ರಿ. ಹಿಂಗೆ ವ್ಯೂ ಐತಿ ನೋಡ್ರಿ. ಹಿಂಗೆ ಫುಲ್ ರೌಂಡ್ ಐತಿ, ಅಲ್ಲೆಲ್ಲ ನಿಂತು ನೋಡಾಕ್ ಮಾಡ್ಯಾರ. ಆಮೇಲೆ ಮ್ಯಾಲಿಂದ ಇಲ್ಲಿ ಕೆಳಗೆ ಹಿಂಗೆ ಐತಿ. ಸೇಮ್ ಆಲ್ಮೋಸ್ಟ್ ಸ್ವಲ್ಪ ಗೋಲ್ ಗುಂಬಜ್ ಗತಿ ಐತಿ, ಬಟ್ ಅದು ಭಾಳ ದೊಡ್ಡದೈತಿ. ಇದು ಅಷ್ಟು ದೊಡ್ಡದಿಲ್ಲ. ಕೆಳಗೆ ಹಿಂಗೆ ಐತಿ ನೋಡ್ರಿ. ಇಲ್ಲಿ ನೋಡ್ರಿ ಕಮಾನ್ ಗತಿ ಐತಿ. ಇಲ್ಲೆಲ್ಲ ಫುಲ್ ಹಳೇದೈತಲ್ಲ, ಹಂಗಾಗಿದ್ದೆಲ್ಲ ಕಮಾನ್ ಗತಿ. ಒಂದು ರೌಂಡ್ ಹಿಂಗೆ ಹಾಕಿ ನಾವು ಈ ಕಡೆ ಆ್ಯಕ್ಚುಲಿ ಮಳೆ ಬರತೈತಿ. ಈಗ ಕೆಳಗೆ ಹೋದ್ರೆ ಫಜೀತಿ ಐತಿ ನಮ್ದು. ಕೆಟ್ಟಕ್ಕೆ ಶೆಕೆ ಐತಿ, ಬಿಸಿಲು ಐತಿ. ಒಮ್ಮೆ ಮಳೆನೂ ಚಲೋ ಆತ. ನಿಲ್ಬೇಕನ್ನೋ ಇದು, ಬಟ್ ಚಲೋ ನೋಡೋಣ ನಿಲ್ತೈತ ಇಲ್ಲ. ನಮ್ಮದು ಮ್ಯಾಲಿಂದ ಎಲ್ಲ ನೋಡೋದು ಮುಗೀತು. ಇನ್ನೇನು ತೆಳಗೆ ಹೋಗೋದು ನೋಡ್ರಿ. ಎಷ್ಟು ಹಿಂಗೆ ರೌಂಡ್ ಐತಂತ ಹೇಳಿ ಮಜಾ ಇತ್ತು. ಒಟ್ಟು ಮ್ಯಾಲಿಂದ ತೆಳಗಿಳಿದು ಬಂದ್ವಿ ನೋಡ್ರಿ. ನಾವು ಹತ್ತೋದು ಈಸಿ ಇಲ್ಲ, ತೆಳಗಿಳಿಯೋದು ಈಸಿಯರ್ ಐತಿ. ಬಟ್ ಪಾಪ ಸಣ್ಣೋರಿಗೆ ತ್ರಾಸ ಆಗ್ತೈತಿ. ಇಲ್ಲಿ ಫೇಮಸ್ ನಿಮ್ರಾ ಬೇಕ್ರಿ ಹೊಂಟೇವೆ ನೋಡ್ರಿ. ಅಲ್ಲಿ ನೋಡ್ರಿ ಸಾಕಷ್ಟು ವೆರೈಟೀಸ್ ಆಫ್ ಪೇಸ್ಟ್ರೀಸ್ ಮಾಡಾಕತ್ತಿದ್ರು. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಎಲ್ಲ ವೆರೈಟಿ ಬಿಸ್ಕಿಟ್ ಅಂತೂ ಅಲ್ಲಿ ಮಾಡತ್ತಾರ, ರಸ್ಕ್ ಅದು. ಆಮೇಲೆ ನಾವು ಆರ್ಡರ್ ಮಾಡಿದ್ವಿ ಚಾ ಮತ್ತು ಬನ್ ಮಸ್ಕಾ. ಒನ್ ಆಫ್ ದ ಮೈ ಫೇವ್ರೇಟ್ ಅನ್ಬೋದು ನೋಡ್ರಿ ಇದು. ಆಹಾ, ಚಾ ಮತ್ತು ಬನ್ ಮಸ್ಕ ನೋಡ್ರಿ. ಆ್ಯಕ್ಚುಲಿ ಚಾ ಹಂಗೆ ಕುಡಿದ್ರೆ ಅಷ್ಟೇ ಟೇಸ್ಟಿ ಅನ್ಸಂಗಿಲ್ಲ. ಅದ ನೀವು ಆ ಬನ್ ಮಸ್ಕ ಎದ್ಕೊಂಡು ತಿನ್ರಿ, ವಾವ್ ಮಸ್ತ್ ಅನಿಸ್ತೈತಿ. ನಂಗೆ ಈಗೂ ನೋಡ್ರಿ ಬಾಯಾಗ ನೀರು ಬರಾಕತ್ತೈತಿ. ನೀವು ಇಲ್ಲಿ ಹೋದ್ರೆ ಅಂದ್ರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ನಿಮ್ರಾ ಒಳಗೆ ನಾವು ಚಾ ಕುಡಿದ್ವಲ್ಲ, ಮಸ್ತ್ ಇತ್ತು.
ತಡ್ರಿ ಇಲ್ಲೇನೋ ಐತೆ ತೋರಿಸ್ತೇನೆ ನಿಮಗೆ. ಇದು ನಮ್ಮ ಪಪ್ಪ ಬಾಂಬೆಗೆ ಹೋಗಿದ್ರು ಕೇಬಲ್ ವರ್ಕಿಗೆ ಅಂತ, ಅದು ನಮಗೆ ತಂದು ಕೊಡ್ತಿದ್ರು. ಚೈಲ್ಡ್ಹುಡ್ ಮೆಮೊರಿ. ಅಲ್ಲೇನು ಕ್ರಾಕ್ಸ್ ಕಾಣಿಸತ್ತವಲ್ಲ ಅದು ಅಂಗಡಿಯಾಗ ನೋಡ್ರಿ. ನಾನು ಕ್ರಾಕ್ಸ್ ಶಾಪಿಂಗ್ ಮಾಡಿದ್ನಿ. ಚಾ ಕುಡೋದ ಚಾಗಿ ಕುಡಿದ್ ಸ್ವಲ್ಪ ತಲೆ ಔಟ್ ಆದಂಗೆ ಆಗೈತಿ ಈಗ. ಖರೆ ಚಾ ಮಾತ್ರ ಮಸ್ತ್ ಇತ್ತು. ಇಲ್ಲಿ ಒಂದು ಕೈಗೆ ಬ್ರೇಸ್ಲೆಟ್ ತೊಗೊಂಡ್ಲೆ ನಮ್ಮ ತಂಗಿ. ಅದ್ರ ಮೇಲೆ ಹೆಸರೇನೋ ಬರೆದು ಕೊಡ್ತಾರಂತ, ಹಂಗಾಗಿ ಗಂಡ ಹೆಂಡತಿ ಇಬ್ಬರು ಹೆಸರು ಬರೆಸ್ಕೊಳತ್ತಾಳಕಿ. ಲಾಟ್ಸ್ ಆಫ್ ಲವ್ ಮಾಡಕತ್ ಬಿಟ್ಟಾಳಕಿ ಅಂಗಡಿ ಮುಂದೆ ಬಂದ. ತಿನ್ನೋಡ್ ಹೆಂಗೈತಿ? ಚಲೋ ಐತಿ. ಇಯರಿಂಗ್ಸ್ ಅಂತೂ ಮಸ್ತ್ ಇದ್ದು ನೋಡ್ರಿ. ಶಾಪಿಂಗ್ ಅಲ್ಲಿ ಯಾವ ವಾರ ನನ್ನ ಫೋನ್ ಎಳ್ಕೊಂಡು ಹೋಗಿದ್ದಾನ ಅಂತೇಳಿ ಗದ್ದಲ್ದಾಗ ನಾವ ನಿಲ್ಲೋದ ಜಡ ಆಗಿತ್ತ. ನಮ್ಗೆ ಎನರ್ಜಿ ಫುಲ್ ಕಡಿಮೆ ಆಗೈತಿ. ಅದ್ರಾಗ ಮತ್ತೆ ವಿಡಿಯೋ ಮಾಡ್ಕೊಂತ ಅಲ್ಪ ಅಂತೇಳಿ ಸ್ವಲ್ಪ ಅಷ್ಟೇ ವಿಡಿಯೋ ಮಾಡಿದ್ವಿ. ಶಾಪಿಂಗ್ ಮಾಡಿದ್ವಿ, ಹಂಗೆ ಭಾಳವಲ್ಲ ಸ್ವಲ್ಪ ಅಲ್ಲ ಶಾಪಿಂಗ್ ಮಾಡಿದ್ವಿ. 2.5 hours ಮಸ್ತ್ ಐತೆ ಆ್ಯಕ್ಚುಲಿ ಅಡ್ಡಾಡಕ. ಆಮೇಲೆ ನೀವು ಅಕಸ್ಮಾತ್ ಮದುವೆಗಂತ ಸರ ಬಳಿ ತೊಗೊಳೋರಿದ್ರಂದ್ರೆ ಮಸ್ತ್ ಐತಿ, ಇಲ್ಲಿ ತೊಗೊಂಡು ಹೋಗ್ಬೋದು. ಹಂಗೆ ಕಾಸ್ಟ್ಲಿನೂ ಇಲ್ಲ, ಹಂಗೆ ಭಾಳನೂ ಇಲ್ಲ. ಆಮೇಲೆ ನೀವು ಸ್ವಲ್ಪ ಬಾರ್ಗೇನ್ ಮಾಡಕ್ಕೆ ಬರೋರಿದ್ರೆ ಮಸ್ತ್ ಇಲ್ಲೇ ಅವ್ರನ್ನ ಫುಲ್ ಬಾರ್ಗೇನ್ ಮಾಡ್ಬೋದು. ಯಾಕಂದ್ರೆ ನೋಡ್ರಿ ನಾ ಕ್ರಾಕ್ಸ್ ತೊಗೊಂಡೆ, ಅವ ಫಸ್ಟಲ್ಲಿ 500 ಅಂದ್ರೆ ಬ್ಯಾಡ್ ಅಂತ ಬಂದ್ವಿ, 550 ಅಂದ್ರೆ ಅದು ಬ್ಯಾಡ್ ಅಂದ್ವಿ, ಅಮೌಂಟ್ 300 ಅಂತ. ಮತ್ತು ಅವನ ಕಡೆ ನಾವು 250 ಮಾಡಿ ಕ್ರಾಕ್ಸ್ ಅದು ತೊಗೊಂಡ್ವಿ. ಮೋಸ್ಟ್ಲಿ ಇನ್ನೂ ಕಮ್ಮಿಗೆ ಸಿಗ್ತಾವಂದ್ರೆ ನೀವೇ ನಮಗೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಬಟ್ 250 ಅಂತ ಕ್ರಾಕ್ಸ್ ತೊಗೊಂಡ್ವಿ. ಒಂದು ಜ್ಯೂಸ್ ಕುಡಿಬೇಕು ಅನ್ಕೊಂಡ್ವಿ, ಯಾವ ಜ್ಯೂಸ್ ಅಂಗಡಿ ಕಾಣಿಸ್ಲಿಲ್ಲ. ಬನ್ ಮಸ್ತ್ ಅದು ತಿಂದಿದ್ದೆಲ್ಲ ಹೊಟ್ಟೆ ತುಂಬ. ಆಮೇಲೆ ಮಲ್ಬರಿ ಫ್ರೂಟ್ ತಿಂದ್ವಿ, ಅದು ಚಲೋ ಐತೆ. ಬನ್ ಮಸ್ಕ ಚಾ ಆ್ಯಕ್ಚುಲಿ ಮಿಲನ ಒಳಗೆ ಐಸ್ ಕ್ರೀಮ್ ತಿನ್ಬೇಕಂತಿತ್ತು, ಬಟ್ ಹೊಟ್ಟೆ ಒಳಗೆ ಜಾಗ ಇಲ್ದಕ್ಕೆ ಸುಮ್ಮಾದ್ವಿ. ನಮಗೆ ಏನರ ಸ್ವಲ್ಪ ಬೇರೆ ತಿನ್ಬೇಕಾಗೈತಿ. ಬಟ್ ಎರಡು ಸ್ವೀಟ್ ಇದ್ದು ಅಲ್ಲ, ಸೊ ಸ್ವಲ್ಪ ಸ್ಪೈಸಿ ಏನಾದ್ರು ಬಟ್ ಅಲ್ಲೇನು ಅಂಥದ್ದು ಇದ್ದಿದ್ದಿಲ್ಲ. ಈಗ ಮತ್ತು ಆಟೋ ಒಳಗೆ ಕುಂತ ಬಸ್ ಸ್ಟಾಪ್ ಕಡೆ ಹೊಟ್ಟೇವಿ. ನಮ್ಮ ಹಸ್ಬೆಂಡ್ಸ್ ಕೈ ಕೊಟ್ಟರು, ನಮಗೆ ಬರಲೇ ಇಲ್ಲ. ಬರ್ತೇನೆ ಹೋಗ್ರಿ ರಿಯಲ್ ಫುಡ್ ಸ್ಟ್ರೀಟು ತೋರಿಸ್ತೇವೆ. ನೆಕ್ಸ್ಟ್ ಡಾರ್ಕ್ ಆ್ಯಕ್ಚುಲಿ ಏನು ಕನಸು ಆಮೇಲೆ ಮಾಡ್ತೇವೆ. ಬಾಯ್. ಡೈರೆಕ್ಟ್ಲಿ ಈಗ ನೋಡ್ರಿ ಆಟೋದಾಗಿಂದ ನಾವು ಮೆಟ್ರೋ ಒಳಗೆ ಬಂದೀವಿ. ಮೆಟ್ರೋ ಒಳಗಾರ ನಿಂದ್ರಾಕು ಜಾಗಿಲ್ಲ, ಆ ಪರಿ ಗದ್ಲು ತುಂಬಿತ್ತಲ್ಲೇ. ಹಿಂಗೆ ಮಾಡಿ ಮೆಟ್ರೋದಾಗನ ನಿಂತು ನಾವು ಬಂದಿದ್ದು ಮತ್ತು ಮಿಯಾಪುರ್ ಸ್ಟೇಷನ್ಗೆ. ನಮ್ಮ ಹಸ್ಬೆಂಡ್ಗಳು ಬರೋಕಿನ್ನ ಅರ್ಧ ತಾಸು ಆಗ್ತೈತ್ರಿ ಟ್ರಾಫಿಕ್ನಾಗ. ಬರೋಬ್ಬರಿ ಸಿಕ್ಕೊಂಡಾರ. ಸೊ ವಿ ಆರ್ ಎಂಜಾಯಿಂಗ್. ನಮ್ಮನ್ನು ಬಿಟ್ಟು ಅವ್ರು ಏನಾರ ತಿಂದಿದ್ರಂದ್ರೆ ನಾವು ಈಗ ಅವ್ರನ್ನ ಬಿಟ್ಟು ಜ್ಯೂಸ್ ಕುಡಿಯತ್ತೇವೆ, ಲಿಚಿ ಫ್ಲೇವರ್. ರಶ್ ಇತ್ತು ಬಸ್, ಸಾರಿ ಮೆಟ್ರೋದಾಗ. ಲಾಸ್ಟ್ ಒಂದೇ ಸ್ಟಾಪ್ ಇದ್ದಾಗೇನೋ ಸೀಟ್ ಸಿಕ್ತು, ಹಂಗಾಗಿ ಬಂದು ಮೆಟ್ರೋ ಸ್ಟೇಷನ್ ತೆಳಗ ನಿಮಗಿಲ್ಲೇ ಚಾಟ್ಸ್ ಅಂಗಡಿ, ಚಹಾ ಅಂಗಡಿ ಅದು ಎಲ್ಲ ಅದಾವ ನೋಡ್ರಿ. ಆಮೇಲೆ ಜ್ಯೂಸ್ ಅಂಗಡಿ, ಸೋಡಾ ಅಂಗಡಿನೂ ಅದಾವ. ಅಂತೂ ನಮ್ಮ ಯಜಮಾನ್ರು ಬಂದ್ರು ನೋಡ್ರಿ ನಮ್ಮನ್ನು ಕರ್ಕೊಂಡು ಹೋಗಾಕ. ಇಲ್ಲಿಂದ ನಾವು ಹೋಗಿದ್ದು DLF ಫುಡ್ ಸ್ಟ್ರೀಟಿಗೆ. ಮೈ ಹಸ್ಬೆಂಡ್ ಮೀಟ್ಸ್ ಅವರ್ ಹಸ್ಬೆಂಡ್. ಇವ್ರು ನಮಗೆ ಕರ್ಕೊಂಡು ಹೋಗಿದ್ದ ಫಸ್ಟ್ ಒಂದು ಯಾವುದೋ ಅಲ್ಲಿ ಹೋಟೆಲ್ ಇತ್ತು, ಅಲ್ಲೇ ಖಾರಂ ಇಡ್ಲಿ, ಆಮೇಲೆ ಗೋಳಿ ಬಜ್ಜಿ, ಆಮೇಲೆ ದೋಸೆ ಎಲ್ಲ ಫೇಮಸ್ ಅಂತ. ಸೊ ಅದನ್ನು ಟ್ರೈ ಮಾಡಿದ್ವಿ, ಭಾರಿ ಇತ್ತು. ಅದಾದಮೇಲೆ ಇಲ್ಲೇ ಮ್ಯಾಗಿ ತಿನ್ನಕ್ಕೆ ಹೋಗೇವಿ. ಇಲ್ಲಿ ನೋಡ್ಬೋದು ನೀವು ಸಾಕಷ್ಟು ವೆರೈಟಿ ಮ್ಯಾಗಿ ಅದಾವೆ. ನಾವು ಚೀಸ್ ಬೇಲ್ ಮ್ಯಾಗಿ ಆರ್ಡ್ರ್ ಮಾಡಿದ್ವಿ. ಸೊ ನೋಡೋಣ ಬರ್ರಿ ಈಗ ಟೇಸ್ಟ್ ಹೆಂಗೈತೆ ಅಂತ ಹೇಳಿ. ನೋಡಾಕಂತೂ ಮಸ್ತ್ ಇತ್ತು. ಇಲ್ಲೇನು ಇಷ್ಟು ಕಾಮಿಡಿ ನಡೆದೈತಂದ್ರೆ ತೊಗೊಳೋದು ಒಂದು ಮ್ಯಾಗಿ 4 ಚಮಚೆ ಕೊಡು, 3 ಚಮಚೆ ಕೊಡು ಅಂತ ಎಲ್ಲಿ ತಿನ್ನಾಕತ್ತಿದ್ವಿ. ಆಮೇಲೆ ಇವರೆಲ್ಲ ನನಗೇನು ಅನ್ನಕತ್ತಿದ್ರೆ, ನೀ ಬರೀ ವಿಡಿಯೋನ ಮಾಡಾಕತ್ತೆ ಅಂದ್ರೆ ಮುಗಿದು ಬಿಡ್ತೈತಿ, ಲಘು ಲಘು ತಿನ್ನಂತ ಹೇಳಿ ಕಾಡ್ಸಾಕತ್ತಿದ್ರು ನೋಡ್ರಿ. ಅದಾದ್ಮೇಲೆ ನಾವು ಇಲ್ಲೇ ಹೋಳ್ಗೆ ನೋಡಿದ್ವಿ. ವಾವ್ ಮಸ್ತ್ ಮಾಡಾಕತ್ತಿದ್ರು ಅವ್ರು. ತುಪ್ಪದಾಗ ಮಸ್ತ್ ಹೋಳ್ಗೆ ಮಾಡಾಕತ್ತಿದ್ರು ನೋಡ್ರಿ. ಇನ್ನೂ ಸಾಕಷ್ಟು ವೆರೈಟಿ ತಿಂದ್ವಿ, ಬಟ್ ಗದ್ಲಿರೋದಕ್ಕೆ ನಾನು ವಿಡಿಯೋ ಮಾಡಲಿಲ್ಲ. ಬಟ್ DLF ಫುಡ್ ಸ್ಟ್ರೀಟಿಗೆ ಹೋದ್ರೆ ಅಂದ್ರೆ ಹಬ್ಬನ ನೋಡ್ರಿ ಫುಡ್ ಲವರ್ಸಿಗೆ. ಎಲ್ಲ ವೆರೈಟಿ ಫುಡ್ ಸಿಗ್ತೈತಿ. ಒಮ್ಮೆ ನೀವು ಡೆಫಿನೆಟ್ಲಿ ಹೋಗಲ್ಲೇ ಟ್ರೈ ಮಾಡ್ರಿ. ಈ ನಮ್ಮ ಹೈದರಾಬಾದ್ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಭಾಳಷ್ಟು ಮಂದಿಗೆ ಶೇರ್ ಮಾಡಿರಿ, ಪಟ್ನ ಸಬ್ಸ್ಕ್ರೈಬ್ ಮಾಡಿರಿ. ಚಲೋ ವಿಡಿಯೋ ಬರುವುದಾವ. ಥ್ಯಾಂಕ್ ಯು.